ನಾಯಿ ಮತ್ತು ಕುರಿ ನಾಡಿನ ಸ್ನೇಹದ ಕತೆ. ಒಂದು ಸುಂದರ ಹಳ್ಳಿಯಲ್ಲಿ ಕೊಳ್ಳೆ ಮತ್ತು ಮುಳ್ಳೆ ಎಂಬ ಹೆಸರುಗಳಿರುವ ನಾಯಿ ಮತ್ತು ಕುರಿ ಬಾಳುತ್ತಿದ್ದವು. ಕೊಳ್ಳೆ ಒಂದು ಧೈರ್ಯವಂತ ನಾಯಿ. ಮುಳ್ಳೆ ಒಂದು ಮೃದು ವಿಧೇಯ ಕುರಿ. ಇಬ್ಬರೂ ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದ ಸ್ನೇಹಿತರು. ಮುಳ್ಳೆ ದಿನವೂ ಹೊಲಕ್ಕೆ ಹೋಗಿ ಹಸಿರು ಗಿಡಗಳನ್ನು ತಿಂದು ಮುದೆದು ಹೊಟ್ಟೆ ತುಂಬಿಸಿಕೊಂಡು ಬರುವಳು. ಕೊಳ್ಳೆ ದಿನವಿಡೀ ಅವಳನ್ನು ಹಿಂಬಾಲಿಸುತ್ತಿದ್ದ, ಯಾರೂ ಹಾನಿ ಮಾಡದಂತೆ ಕಾಯುತ್ತಿದ್ದ. ಒಂದು ದಿನ ಹಳ್ಳಿಗೆ ಒಂದು ಕಾಡು ನರಿ ಬಂದಿತು. ಅದು ಕುರಿಗಳ ಗುಂಪಿನತ್ತ ಹೊಂಚು ಹಾಕುತ್ತಿದ್ದ ಎಲ್ಲಾ ಕುರಿಗಳು ಭಯದಿಂದ ಓಡಿದವು. ಆದರೆ ಮುಳ್ಳೆ ಅಲ್ಲಿಯೇ ತಂಗಿದಳು, ಏಕೆಂದರೆ ಅವಳು ನರಿಗೆ ತಕ್ಷಣ ಓಡಿದರೆ ಉಳಿದವರಿಗೂ ಅಪಾಯವಿರಬಹುದು ಎಂದುಕೊಂಡಳು. ಅಷ್ಟರಲ್ಲಿ ಕೊಳ್ಳೆ ಧಾವಿಸುತ್ತಾ ಬಂದಿದೆ. ಅದು ನರಿಗೆ ಭೀಕರವಾಗಿ ಗರ್ಜಿಸಿತು. ನರಿ ಹೆದರಿ ಓಡಿತು. ಹಳ್ಳಿ ಜನ ಎಲ್ಲಾ ಧೈರ್ಯವಂತ ಕೊಳ್ಳೆ ಮೇಲೆ ಅಚ್ಚರಿ ವ್ಯಕ್ತಪಡಿಸಿದರು. ಆದರೆ ಕೊಳ್ಳೆ ಮಾತ್ರ ತನ್ನ ಸ್ನೇಹಿತೆ ಮುಳ್ಳೆಯನ್ನೇ ನೋಡುತ್ತಿತ್ತು, ಸುರಕ್ಷಿತವಿದ್ದಳ ಎಂಬುದನ್ನು ಖಚಿತಪಡಿಸಿಕೊಳ್ಳಲು. ಅಂದಿನಿಂದ ಹಳ್ಳಿ ಮಕ್ಕಳಿಗೆ ನಿಜವಾದ ಸ್ನೇಹ ಎಂದರೆ ಕೊಳ್ಳೆ ಮತ್ತು ಮುಳ್ಳೆಯದಂಥದು ಎಂದು ಹೇಳುವ ಸಾದೃಶ್ಯವಾಯಿತು.